ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಂಜನ್ನು ಸ್ಮೋಕ್ ಮಾಡ್ಕೊಂಡು ಏನೋ ಥಿಂಕ್ ಮಾಡ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ನಿತಿನ್ ಬಂದು ಆ ಸಿಗರೇಟ್ನ ಬಿಸಾಕಿ ಅವನ ಕೆನ್ನೆಗೆ ಹೊಡೆದ್ಬಿಡ್ತಾನೆ. ಹೊಡೆದ ತಕ್ಷಣ ತುಂಬ ರಂಜನ್ ಕೇಳ್ತಾ ಇರ್ತಾನೆ, ನಿನಗೇನು ತಲೆಗಿಲೆ ಕೆಟ್ಟಿದೆಯಾ? ಸ್ವಾತಿ ಬಿಟ್ಟೋದ್ಮೇಲೆ ನಿನಗೇನಾರು ಹುಚ್ಚಿಗೆ ಚಿಡಿಯುತ್ತಾ ಅಂತ ಅಂದಾಗ, ಮುಚ್ಚ ಬಾಯ, ನೀನೆಂಥ ಕೆಲಸ ಮಾಡಿದ್ಯಾ ಅಂತ ಗೊತ್ತಾ? ಮೇಘಂಗೆ ಏನಕ್ಕೋ ಮೆಸೇಜ್ ಮಾಡಿದ್ಯಾ ಅಂತ ಅಂದಾಗ, ಏನು ಮೇಘನ್ಗೆ ನಾನು ಮೆಸೇಜ್ ಮಾಡಿದ್ದೀನಾ? ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ತುಂಬ ಟೆನ್ಷನಲ್ಲಿ ಇದ್ದೀನಿ. ಇವಾಗಷ್ಟೇ ಅವ್ರನ್ನ ಫಿಸಿಯೋಥೆರಪಿಗೆ ಬಿಟ್ಟು ಬಂದಿದ್ದೀನಿ. ನೀನು ನೋಡ್ರೆ ಈ ರೀತಿ ಮಾತಾಡ್ತಿದ್ದೀಯಲ್ಲ, ಅವಳ ನಂಬರೇ ನನ್ನ ಹತ್ರ ಇಲ್ಲ ಅಂತ ಅಂದಾಗ, ಸುಳ್ಳು ಹೇಳ್ಬೇಡ ಅಂತ ಅಂದ್ಬಿಟ್ಟು ಅವನ ಮೊಬೈಲ್ನ ತೊಗೊಂಡು ಪಾಸ್ವರ್ಡ್ನ ತೆಗೆದ್ಬಿಟ್ಟು ಎಲ್ಲ ಮೆಸೇಜ್ನು ಚೆಕ್ ಮಾಡ್ತಾ ಇರ್ತಾನೆ. ಎಷ್ಟು ಚೆಕ್ ಮಾಡಿದ್ರು ಏನು ಮೆಸೇಜು ಸಿಗದೆ ಇರಬೇಕಾದ್ರೆ ಈಗಲಾದರೂ ಗೊತ್ತಾಯ್ತಾ ನಿತಿನ್, ನನ್ನ ಹತ್ರ ಅವಳ ನಂಬರು ಇಲ್ಲ, ನಾನು ನಿನಗೆ ಮೆಸೇಜ್ ಮಾಡಲಿ ಅಂತ ರಂಜನ್ ಕೂಗಾಡ್ತಿರ್ಬೇಕಾದ್ರೆ, ನೀನು ಮೆಸೇಜ್ ಮಾಡಿಲ್ಲ ಆದರೆ ಬೇರೆ ಮೊಬೈಲ್ನಿಂದ ಮಾಡಿರ್ಬೋದಲ್ವಾ ಅಂತ ಅಂದ್ಬಿಟ್ಟು ಆ ನಂಬರ್ಗೆ ಪುನಃ ಕಾಲ್ ಟ್ರೈ ಮಾಡ್ತಾ ಇರ್ತಾನೆ. ಎಷ್ಟು ಟ್ರೈ ಮಾಡಿದ್ರು ಸಹ ಸ್ವಿಚ್ ಆಫ್ ಅಂತ ಬರ್ತಿದ್ರು ನೋಡಿ ರಂಜನ್ ನಗಾಡ್ತಾ ಇರ್ತಾನೆ. ನಿನಗೇನಾರು ಹುಚ್ಚಿಗೆ ಚಿಡ್ದಿದೆಯಾ? ಅವಳ ನಂಬರೇ ನನ್ನ ಹತ್ರ ಇಲ್ಲ ಅಂದಮೇಲೆ ಅವಳಿಗೆ ಏನಕ್ಕೆ ನಾನು ಕಾಲ್ ಮಾಡಲಿ ಅಂತ ಬೈತಾ ಇರ್ತಾನೆ. ಹಾಗೆ ನಿತಿನ್ ತುಂಬ ಕೋಪ ಮಾಡ್ಕೊಂಡು, ನೋಡೋ ನಿನ್ನ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಮೇಘ ಅವ್ರಿಗೆ ಮೆಸೇಜ್ ಮಾಡೋದನ್ನ ನಿಲ್ಲಿಸಿದ್ರೆ ಸರಿ, ಇಲ್ಲ ಅಂತ ಅಂದರೆ ಈ ನಿತಿನ ಇನ್ನೊಂದು ಮುಖನ ನೋಡಬೇಕಾಗುತ್ತೆ ಅಂತ ಅಂದಾಗ, ಮುಚ್ಚು ಬಾಯ, ಮೊದಲು ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗಿ ಸರಿಯಾಗಿ ತೋರಿಸ್ಕೊ, ಇಲ್ಲ ಅಂತ ಅಂದರೆ ನಮ್ಮ ಅತ್ತೆ ಹತ್ರ ಹೋಗಿ ನಿಮ್ಮ ಮಗನಿಗೆ ಹುಚ್ಚಿಗೆ ಚಿಡ್ದಿದೆ ಅಂತ ಹೇಳ್ಬೇಕಾಗುತ್ತೆ ಅಂತ ಕೋಪ ಮಾಡಿಕೊಂಡು ನಿತಿನ್ ಕೈಲಿದ್ದ ಮೊಬೈಲ್ನ ಕಿತ್ಕೊಂಡು ರಂಜನ್ ಕೋಪ ಮಾಡ್ಕೊಂಡು ಹೋಗ್ತಾನೆ. ಹೋದಾಗ ನಿತಿನ್ ಯೋಚನೆ ಮಾಡ್ತಾ ಇರ್ತಾನೆ, ಹಾಗಾದರೆ ಖಂಡಿತ ಇವನು ಮೇಘಗೆ ಮೆಸೇಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ಇನ್ಯಾರು ಮೆಸೇಜ್ ಮಾಡ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಮಾತುಕತೆ ಎಲ್ಲ ಆಡ್ಕೊಂಡು ಗೀತಾ ಪದ್ಮ ಮನೆಗೆ ಬಂದಾಗ ಅಜ್ಜಿ ಕೂಗಾಡ್ತಾ ಇರ್ತಾರೆ, ಅಲ್ಲ ಕಣೆ, ನಮಗೆ 108 ಸಮಸ್ಯೆ ಇದೆ ಅಂಥದ್ರಲ್ಲಿ ನೀನು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊ ಬಂದಿದೆಯಲ್ಲ, ಬಾಡಿಗೆ ದುಡ್ಡು ಕೊಡ್ತೀನಿ ಅಂತ ಏನಕ್ಕೆ ನೀನು ಹೇಳ್ದೆ, ಎಲ್ಲಿಂದ ತರೋದು ಅಂತ ಹೇಳ್ತಾ ಇರಬೇಕಾದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ಅವರು ಕೇಳಿಲ್ಲ ಅಂತ ಅಂದರು ಕೊಡೋದೇ ನನ್ನ ಧರ್ಮ ಅಲ್ವಾ ಅತ್ತೆ, ಅದಕ್ಕೋಸ್ಕರ ಗೀತಾ ಆ ರೀತಿ ಮಾತಾಡಿದಾಳೆ, ಅದರಲ್ಲಿ ತಪ್ಪೇನಿದೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಕುಮಾರ ಕೇಳ್ತಾ ಇರ್ತಾನೆ, ಗೀತಾ ಅವರೆಷ್ಟು ಬಾಡಿಗೆನ ಕೇಳಿದ್ರು ಹಾಗೆ ಡೆಪಾಸಿಟ್ ಏನಾದರೂ ಮಾಡಬೇಕಂತ ಅಂದಾಗ ಅವರೇನು ಕೇಳಲಿಲ್ಲ, ಆದರೆ ಬೆಂಗಳೂರಲ್ಲಿ ಈ ಮನೆಗೆ ಎಷ್ಟು ಕೊಡಬೇಕು ಅಷ್ಟು ನಾವು ಕೊಡೋಣ, ಯಾರು ಋಣದಲ್ಲೂ ಸಹ ಇರೋದು ಬೇಡ ಮಾವ ಅಂತ ಅಂದಾಗ, ಅದೇನೋ ಸರಿ ಗೀತಾ, ಆದರೆ ಅವರಿಗೆ ಬಾಡಿಗೆ ಕೊಡೋಕ್ಕೆ ತಿಂಗಳ ನಮ್ಮ ಹತ್ರ ಕೈಲಿ ಕೆಲಸನೂ ಇಲ್ಲ, ಹಾಗೆ ದಿನಸಿ ತರೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಕಣೆ, ಅಂಥದ್ರಲ್ಲಿ ಬಾಡಿಗೆ ಎಲ್ಲಿ ಕೊಡ್ತೀಯ ಅಂತ ಅನ್ಬೇಕಾದ್ರೆ, ನಾನೊಂದು ಯೋಚನೆ ಮಾಡಿದ್ದೀನಿ ಅಜ್ಜಿ, ರಾಧಿಕಾ ಅವ್ರು ಹೇಳಿದ್ರಲ್ಲ ಅದೇ ರೀತಿ ನಾನು ಒಂದು ಬೋಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಹೇಗಿದ್ರು ಅವರು ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಸೇರ್ಕೊಳ್ಳೋಣ ಅಂತ ಅಂದಿದ್ದೀನಿ ಅಂತ ಅಂದಾಗ ಕುಮಾರನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಅವಳೇ ಹಾಗೆ ಕರೆದಾಗ ಹೋಗಲ್ಲ ಅಂತ ಅಂದೆ, ಈಗ ಯಾಕೆ ಈ ರೀತಿ ಡಿಸಿಷನ್ ತೊಗೊಂಡಿದ್ಯಾ ಅಂತ ಅಂದಾಗ, ಬೇರೆ ದಾರಿ ನನಗೆ ಸಿಗ್ತಿಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಅಜ್ಜಿ ಅಂತ ಅಂದಾಗ ಕುಮಾರ ಹೇಳ್ತಾ ಇರ್ತಾನೆ, ಅಲ್ಲಿಗೆ ಹೋಗಿ ಕೆಲಸ ಮಾಡೋದು ಯಾಕೋ ಸರಿ ಇಲ್ಲ ಅಂತ ನನಗೆ ಅನಿಸ್ತಿದೆ ಗೀತಾ ಅಂತ ಅಂದಾಗ, ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಭಾವ, ಇಷ್ಟೊತ್ತಿಗೆ ನೀವೊಂದು ಕೆಲಸ ಅಂತ ಹುಡ್ಕೊಂಡಿದ್ರೆ ನಾನು ಯಾಕೆ ಈ ರೀತಿ ಅಲಿಬೇಕಿತ್ತು, ನಾನು ಯಾಕೆ ಈ ಡಿಸಿಷನ್ನ ತೊಗೋಬೇಕಿತ್ತು, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬಿಟ್ಬಿಡಿ, ನನ್ನ ಪಾಡಿಗೆ ನಾನು ಮನೇನ ನಿಭಾಯಿಸ್ತೀನಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಯಾರು ಸಹ ಈ ವಿಷಯಕ್ಕೆ ಬರಬಾರ್ದು, ಯಾಕೆ ಅಂತ ಅಂದರೆ ಏನಕ್ಕೆ ಎಲ್ಲರೂ ಬೇಜಾರು ಮಾಡ್ಕೋತೀರಾ, ನಾನೇನು ರಾಧಿಕಾ ಅವ್ರ ಹತ್ರ ಕೆಲಸಕ್ಕೆ ಹೋಗ್ತಿದ್ದೀನ, ಇಲ್ಲ ತಾನೇ, ಬೇರೆಯವ್ರ ಹತ್ರ ಹೋಗ್ತಾ ಇರೋದು, ಯಾರು ಸಂಬಳ ಕೊಟ್ಟರೇನು, ನಮಗೆ ಬೇಕಾಗಿರೋದು ದುಡ್ಡಷ್ಟೇ, ನಾನೇನಾದರೂ ಕೆಲಸಕ್ಕೆ ಹೋಗಲಿಲ್ಲ ಅಂತ ಅಂದರೆ ಅಮ್ಮ ಪ್ರೀತಿ ಮೆಡಿಸನ್ ತರೋದು ಹೇಗೆ, ಹಾಗೆ ಮನೆ ನಿಭಾಯಿಸೋದು, ಹಾಗೆ ಬಾಡಿಗೆ ಎಲ್ಲ ಯಾವ ರೀತಿ ಕಟ್ಟಲಿ ಅರ್ಥ ಮಾಡ್ಕೊಳ್ಳಿ, ಇವಾಗ ಈ ಕಡೆ ಕೆಲಸಕ್ಕೆ ಹೋಗ್ತೀನಿ, ಮತ್ತೊಂದು ಕಡೆ ಕೆಲಸ ಸಿಕ್ಕಿದ್ಮೇಲೆ ಬೇರೆ ಕಡೆ ಹೋದ್ರಾಯ್ತು, ಇದ್ರ ಬಗ್ಗೆ ಯಾರೂ ಸಹ ಬೇಜಾರು ಮಾಡ್ಕೋಬೇಡಿ, ಹಾಗೆ ಡಿಸ್ಕಸ್ ಮಾಡಬೇಡಿ, ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ ಅಂತ ಕೋಪ ಮಾಡಿಕೊಂಡು ಮಾತೆಲ್ಲ ಹೇಳ್ಬಿಟ್ಟು ಗೀತಾ ಹೊರಟೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿ ರೂಮಲ್ಲಿ ಸಿಕ್ಕಾಬಟ್ಟೆ ತಲೆನೋವು ಅಂತ ಮಲಗಿರ್ಬೇಕಾದ್ರೆ ರೂಮಿಗೆ ಸ್ವಾತಿ ಬರ್ತಾಳೆ. ಏನಾಯ್ತು ವಂಶಿ ಅವರೇ, ಯಾಕೆ ಹಿಂಗೆ ಮಲಗಿದ್ದೀರಾ ಅಂತ ಕೇಳಬೇಕಾದ್ರೆ, ಸಿಕ್ಕಾಬಟ್ಟೆ ನನಗೆ ತಲೆ ನೋವ್ತಿದೆ, ಲೈಟ್ ಆಫ್ ಮಾಡಿ ಬಿತ್ಕೊಳ್ಳಿ ಅಂತ ಅನ್ಬೇಕಾದ್ರೆ ವಿಕ್ಸ್ನ ತೊಗೊಂಡು ಹಚ್ಚಕ್ಕೆ ಹೋಗ್ತಾ ಇರ್ತಾಳೆ. ನಾನೇ ನಿನ್ನನ್ನು ಕೇಳಿದ್ನೇನೆ, ನನಗೆ ಯಾಕೆ ಹಚ್ಚುತ್ತಿದ್ಯಾ ಅಂತ ಅಂದಾಗ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೆ ಹಚ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ನನಗೆ ಬೇಕಾಗಿಲ್ಲ ಎದ್ದೋಗು ಅಂತ ಕಿರ್ಚಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಷಾಯನ ಮಾಡ್ಕೊಬಂದು, ನೋಡಿ ವಂಶಿ ಅವರೇ, ಇದನ್ನು ಕುಡೀರಿ, ನಿಜವಾಗ್ಲೂ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ವಂಶಿ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಕುಡಿದು ನನಗೆ ಅಭ್ಯಾಸ ಇಲ್ಲ, ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ನೀನು ಏನಕ್ಕೆ ತಂದಿದ್ದೀಯಾ, ನನ್ನ ಹೆಂಡತಿ ಥರ ಏನಕ್ಕೆ ನೀನು ಎಲ್ಲ ರೀತಿ ಸೇವ್ ಮಾಡ್ತಾ ಇದೀಯಾ, ಪರ್ಮನೆಂಟಾಗಿ ಇಲ್ಲೇ ಉಳ್ಕೋಬೇಕಂತ ಪ್ಲಾನ್ ಏನಾದರೂ ಮಾಡಿದ್ಯಾ ಅಂತ ಅಂದಾಗ, ಹಲೋ ಮಿಸ್ಟರ್, ನಾನು ಯಾವಾಗಲೂ ಉಳ್ಕೋಬೇಕಂತ ಪ್ಲಾನ್ ಏನು ಮಾಡಿಲ್ಲ, 2 ತಿಂಗಳಾದಮೇಲೆ ನೀವೇ ಉಳ್ಕೊಳ್ಳಿ ಅಂತ ಅಂದರು, ನಾನು ಉಳ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗಿದೆಲ್ಲ ಬೇಡ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ, ಇದನ್ನೆಲ್ಲ ಏನಕ್ಕೆ ಮಾಡಿದೆ ಅಂತ ಅಂದರೆ ನಮ್ಮಮ್ಮವ್ರನ್ನ ನೀವು ಉಳ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು, ಅದಕ್ಕೋಸ್ಕರ ಇಷ್ಟು ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ, ತುಂಬ ಥ್ಯಾಂಕ್ಸ್ ಅಂತ ಅನ್ಬೇಕಾದ್ರೆ, ನೀನು ನನಗೆ ನಾನು ಕಟ್ಟಿರೋ ತಾಳಿನ ವಾಪಸ್ ಕೊಟ್ಟರೆ ನನಗೂ ಅಷ್ಟೇ ಖುಷಿ ಆಗುತ್ತೆ ಅಂತ ವಂಶಿ ಹೇಳ್ತಾ ಇರ್ತಾನೆ.
ಹಲೋ ಮಿಸ್ಟರ್ ಆ ರೀತಿ ಎಲ್ಲ ಕೊಡೋಕ್ಕಾಗಲ್ಲ, ಎಲ್ಲರ ಮುಂದೆ ನೀವೇ ತಾನೇ ನನ್ನ ಹೆಂಡ್ತಿ ಅಂತ ರಿಸೆಪ್ಷನಲ್ಲಿ ಎಲ್ಲರಿಗೂ ಹೇಳಿದ್ರು. ಹಾಗಾಗಿ ನಾನೇ ತಾನೇ ನಿಮ್ಮ ನಿಜವಾದ ಹೆಂಡ್ತಿ, ಏನಾದರೂ ಮಾಡ್ಕೊಳ್ಳಿ, ಪಾಪ ತಲೆನೋವಲ್ವಾ ಅಂತ ಕಷಾಯ ಮಾಡ್ಕೊಬಂದರೆ ಈ ರೀತಿ ಎಲ್ಲ ಮಾತಾಡ್ತೀರಾ, ಬೇಕಾದರೆ ಕುಡೀರಿ, ಬೇಡ ಅಂದರೆ ಬಿಟ್ಬಿಡಿ ಅಂತ ಕಷಾಯನಲ್ಲಿ ಇಟ್ಬಿಟ್ಟು ತನ್ನ ಪಾಡಿಗೆ ತಾನು ಸ್ವಾತಿ ಮಲ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ವಂಶಿ ರೇಗಾಡ್ತಾ ಇರ್ತಾನೆ. ಹಾಗೆ ಹೋಗ್ಬಿಟ್ಟು ಚಾಪೆ ದಿಂಬು ಎಲ್ಲ ತಂದು ಹಾಸ್ಕೊತಿರ್ಬೇಕಾದ್ರೆ ಯಾಕೆ ಅಲ್ಲಿ ಬಿತ್ಕೋತೀಯ, ಇಲ್ಲೇ ಬಂದು ಬಿತ್ಕೋ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ನಿಮ್ಮ ಹತ್ರ ಬಂದು ನಾನು ಮಲ್ಕೊಳ್ಳಲ್ಲ, ಮಲ್ಕೊಂಡ್ರೆ ನಿಮ್ಮ ಕಾಯಿಲೆ ನನಗೆ ಬಂದರೆ ನನ್ನನ್ನು ಯಾರು ಈ ಮನೇಲಿ ನೋಡೋರಿದ್ದಾರೆ ಹೇಳಿ ನೋಡೋಣ, ಸೊ ನನ್ನರಕ್ಕೆ ನಾನೇ ಮಾಡ್ಕೋಬೇಕು, ನಾನು ಇಲ್ಲೇ ಮಲ್ಕೋತೀನಿ ಅಂತ ಲೈಟ್ ಆಫ್ ಮಾಡಿ ಮಲ್ಕೋತಾ ಇದ್ರೆ ಇವನಿಗೆ ಸಿಕ್ಕಾಪಟ್ಟೆ ತಲೆನೋವು ಜಾಸ್ತಿ ಆಗ್ತಾ ಇರುತ್ತೆ. ಆಗ ಸ್ವಾತಿ ಮಾಡಿರೋ ಕಷಾಯ ತಾಂಡು ಕುಡಿಯೋಕೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ನತ್ತಿಗೇರ್ತಿರ್ಬೇಕಾದ್ರೆ ಕೆಮ್ತಾ ಇರ್ತಾನೆ. ಅದು ಹಾಗೆ ಕಷಾಯ ಸ್ವಲ್ಪ ಒಗ್ರಾಗಿರುತ್ತೆ, ಆದರೂ ಕುಡೀರಿ ಹುಷಾರಾಗ್ತೀರಾ ಅಂತ ಅಂದಾಗ ಅವನಿಗೆ ತುಂಬ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಕುಡಿತಾ ಇರಬೇಕಾದ್ರೆ, ಅಲ್ಲ ವಂಶಿಯವರೇ, ನಾನು ಮಾಡಿರೋ ಕಷಾಯನ ನೀವು ಕುಡಿತಾ ಇದ್ದೀರಲ್ಲ, ಅದರೊಳಗಡೆ ನಾನೇನಾದರೂ ವಿಷ ಮಿಕ್ಸ್ ಮಾಡಿದರೆ ಏನು ಮಾಡ್ತೀರಾ ಅಂತ ಅಂದಾಗ ಅವನು ವಾಪಸ್ ಇಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಜೋರಾಗೆ ನಗಾಡ್ತಾ ಇರ್ತಾಳೆ. ನಾನೇನು ಮಿಕ್ಸ್ ಮಾಡಿಲ್ಲ ಕಣ್ರಿ, ಸುಮ್ಮನೆ ರೇಗಿಸ್ದೆ ಅಷ್ಟೇ, ಆದರೆ ನಿಮ್ಮ ಮುಖದಲ್ಲಿ ಭಯ ಇತ್ತಲ್ಲ ಅದನ್ನು ನೋಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಭಯ ಯಾವಾಗಲೂ ನಿಮಗೆ ಇದೇ ರೀತಿ ಇರಲಿ, ಗುಡ್ ನೈಟ್ ಅಂತ ಹೇಳಿ ಮಲ್ಕೋತಿರ್ಬೇಕಾದ್ರೆ ಏನು ನನಗೆ ಟಕ್ಕರ್ ಕೊಡ್ತೀಯಾ, ಮಾಡ್ತೀನಿ ಇರು ನಿನಗೆ ಅಂತ ಹಾಗೆ ಬೈಕೊಂಡು ಈ ಮಾಡಿರೋ ಕಷಾಯ ಎಲ್ಲನೂ ಸಹ ಕುಡಿತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾತ್ರಿ ಆದರೂ ಮಲ್ಕೊಳ್ಳದೆ ಕುಮಾರ ಹೊರಗಡೆ ಬಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಗೀತಾ ಬರ್ತಾಳೆ. ನಾನು ಬೈದ್ನಲ್ಲ ಅದನ್ನು ಯೋಚನೆ ಮಾಡ್ತಿದ್ರ ಮಾವ ಅಂತ ಅಂದಾಗ, ಆ ರೀತಿ ಏನಿಲ್ಲ ಬಿಡೋ ಗೀತಾ ಅಂತ ಅಂದಾಗ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ನೀನು ಯಾಕೆ ಇನ್ನೂ ನಿದ್ದೆ ಮಾಡಿಲ್ವ ಅಂತ ಅಂದಾಗ, ತಲೆ ತುಂಬ ಇಷ್ಟು ಜವಾಬ್ದಾರಿ ಇರಬೇಕಾದ್ರೆ ಮಾವ ನಾನು ಯಾವ ರೀತಿ ನಿದ್ದೆ ಮಾಡಲಿ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಅದು ನಿಜನೇ ಬಿಡು ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ, ನೋಡಿ ಮಾವ, ಈ ಮನೆಯ ಜವಾಬ್ದಾರಿ ನಮ್ಮಿಬ್ರದ್ದು, ಅಂದಮೇಲೆ ನಾವು ನಿಭಾಯಿಸ್ಬೇಕಲ್ವಾ, ಅದಕ್ಕೆ ಈ ಕೆಲಸ ನನಗೆ ತುಂಬ ಅವಶ್ಯಕತೆ ಇದೆ ಮಾವ, ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮಾವ, ಈ ಕೆಲಸ ಮಾಡೋದ್ರಿಂದ ಸಂಬಳನೂ ಜಾಸ್ತಿ ಇದೆ, ಮನೆ ಬಾಡಿಗೆನೂ ಸಹ ನಾವು ಆರಾಮಾಗಿ ಕೊಡ್ಬೋದಲ್ವಾ ಅಂತ ಅಂದಾಗ, ನೋಡು ಗೀತಾ, ನಿನ್ನ ಮನಸ್ಸಿಗೆ ನಾನು ಸಾಕಷ್ಟು ಸಲ ಬೇಜಾರು ಮಾಡಿದ್ದೀನಿ, ಈ ಕೆಲಸ ಮಾಡೋದ್ರಿಂದ ನಿನಗೆ ಖುಷಿ ಸಿಗುತ್ತೆ ಅಂತಂದರೆ ಖಂಡಿತ ನಾನು ಒಪ್ಕೋತೀನಿ ಅಂತ ಅಂದಾಗ ಅವಳಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಹಾಗೆ ಒಂದು ಕಂಡೀಷನ್ ಅಂತ ಅಂದಾಗ, ಏನು ಕಂಡೀಷನ್ ಮಾವ ಅಂತ ಅಂದಾಗ, ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊ, ನೀನು ಇಷ್ಟು ಕೋಪ ಮಾಡ್ಕೊಂಡ್ರೆ ನನಗೆ ನಿನ್ನ ನೋಡೋಕ್ಕೆ ತುಂಬ ಭಯ ಆಗುತ್ತೆ ಅಂತ ಅಂದಾಗ ಈ ಕಡೆ ಗೀತಾ ಸಿಕ್ಕಾಪಟ್ಟೆ ಜೋರಾಗಿ ನಗಾಡ್ತಾ ಇರ್ತಾಳೆ. ಏನು ಮಾವ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಅಂದಾಗ, ಹೌದು ನೋಡು, ಇವಾಗ ನಗಾಡಿದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ, ಪ್ಲೀಸ್ ಕೋಪನ ಕಡಿಮೆ ಮಾಡ್ಕೊ, ನನಗೂ ಭಯ ಆಗುತ್ತೆ ಗೀತಾ ಅಂತ ಅಂದಾಗ, ಸರಿ ನಾನು ಕೋಪ ಮಾಡ್ಕೊಳ್ಳಲ್ಲ ಆಯಿತಾ, ಯಾವುದೋ ಟೆನ್ಷನಲ್ಲಿ ಆ ರೀತಿ ಇದ್ದೆ, ಆದರೆ ಕೋಪ ಮಾಡ್ಕೊಳ್ಳಲ್ಲ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಅಂದಾಗ, ನೀನು ಈ ರೀತಿ ನಗಾಡ್ತಾ ಇದ್ದರೆ ಎಲ್ಲ ಗಂಡದಿರಿಗೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅವ್ರವ್ರು ಹೆಂಡ್ತಿದಿರು ಖುಷಿಯಾಗಿ ನಗಾಡ್ತಾ ಇದ್ದರೆ ಅದೇ ದೊಡ್ಡ ಖುಷಿ, ಎಲ್ಲ ಕಷ್ಟನೂ ಮರೆಸುತ್ತೆ ಕಣ್ಗೀತಾ ಅಂತ ಅಂದಾಗ ತುಂಬ ಪ್ರೀತಿಯಿಂದ ತನ್ನ ಗಂಡನ ಹಗ್ ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ರಾಗಿ ಡಲ್ಲಾಗಿ ಕೂತಿರ್ಬೇಕಾದ್ರೆ ಅಜ್ಜಿ ತಾತ ಕೇಳ್ತಾ ಇರ್ತಾರೆ, ಏನಾಯ್ತಮ್ಮ, ಯಾಕೆ ಈ ರೀತಿ ಮುಖನ ದಪ್ಪ ಮಾಡ್ಕೊಂಡು ಕೂತಿದೆಯಲ್ಲ, ಏನಾಯ್ತು ಹೇಳು ಅಂತ ಅನ್ಬೇಕಾದ್ರೆ ರಾಧಿಕಾ ಬರ್ತಾಳೆ. ಏನಿಲ್ಲಮ್ಮ, ಅವಳು ಶಾಪಿಂಗ್ ಹೋಗ್ಬೇಕಂತೆ, ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ, ಯಾರೂ ಜೊತೆಗಿಲ್ಲ ಅಂತ ಕೋಪ ಮಾಡ್ಕೊಂಡಾಳೆ ಅಂತ ಅಂದಾಗ, ಅಷ್ಟೇ ತಾನೇ, ನಿಮ್ಮ ಅತ್ತನೇ ಕರ್ಕೊಂಡು ಹೋಗಿ ಅಂತ ಅನ್ಬೇಕಾದ್ರೆ, ನಾನು ಹೋಗಲ್ಲಮ್ಮ, ನನಗೆ ಬೇರೆ ಇಂಟ್ರೆಸ್ಟ್ ಇಲ್ಲ, ಈ ಊರಲ್ಲಿ ಓಡಾಡಿ ಅಭ್ಯಾಸ ಇಲ್ಲ, ನನಗೆ ಕೆಲಸ ಇದೆ, ಆ ನಿತಿನ ಹೋಗು ಅಂತ ಅಂದರೆ ನನ್ನ ಮಾತೆಲ್ಲಿ ಕೇಳ್ತಾನೆ ಅಂತ ಅಂದಾಗ, ಯಾಕೆ ಹಿಂಗೆ ಹೇಳ್ತಿದೀಯಾ ಅಂತ ಅವ್ರ ಅಮ್ಮ ಕೇಳ್ತಾ ಇರ್ತಾಳೆ. ಮತ್ತು ನನ್ನ ಮಾತೆಲ್ಲಿ ಕೇಳ್ತಾನೆ ಇವಾಗ ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ, ನಾನೇ ಒಂದು ಮಾತು ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ನಿತಿನ್, ಸ್ವಾತಿ, ವಂಶಿ ಎಲ್ಲರೂ ಬನ್ನಿ ಅಂತ ಅಜ್ಜಿ ಜೋರಾಗಿ ಕರಿತಿರ್ಬೇಕಾದ್ರೆ ಎಲ್ಲರೂ ಕೆಳಗಡೆ ಬರ್ತಾರೆ. ಏನು ಯಜಮಾನ್, ಯಾಕೆ ಈ ರೀತಿ ಕರಿತಿದ್ಯಾ ಅಂತ ವಂಶಿ ಕೇಳ್ತಾ ಇರಬೇಕಾದ್ರೆ, ರಾಗಿಣಿ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತೆ ಕಣೋ, ನಿತಿನ್ ನೀನು ಕರ್ಕೊಂಡು ಹೋಗು, ಹಾಗೆ ವಂಶಿ ಮತ್ತು ಸ್ವಾತಿ ನೀವಿಬ್ರು ಎಲ್ಲೂ ಹೊರಗಡೆ ಹೋಗಿಲ್ಲ, ನೀವು ಇವ್ರ ಜೊತೆ ಹೋಗಿ ಬನ್ನಿ ಅಂತ ಅಂದಾಗ ವಂಶಿ ಹೇಳ್ತಾ ಇರ್ತಾನೆ, ನೋಡು ಯಜಮಾನ್, ನನಗೆ ಇಂಟ್ರೆಸ್ಟ್ ಇಲ್ಲ, ಹಾಗೆ ನನಗೆ ಯಾರ ಜೊತೆ ಹೋಗೋ ಇಂಟ್ರೆಸ್ಟು ಇಲ್ಲ, ಕೆಲಸ ಸಿಕ್ಕಾಬಟ್ಟೆ ಇದೆ, ನಾನು ಬರಲ್ಲ, ಬೇಕಾದರೆ ಇವ್ರು ಹೋಗ್ಲಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಬೇಕಂದ್ರೆ ಇವ್ರು 3 ಜನ ಹೋಗ್ಲಿ, ನಾನು ಹೋಗಲ್ಲ ಅಂತ ವಂಶ ಹೇಳ್ತಿರ್ಬೇಕಾದ್ರೆ, ನಿತಿನ್ ಸಹ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಬೇಕಂದ್ರೆ ಇವರಿಬ್ರಿಗೂ ನಾನು ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ ಅಂತ ಅಂದಾಗ ಈ ಕಡೆ ತಾತ ಬೈತಾ ಇರ್ತಾರೆ, ಅಲ್ಲ ಕಣೋ, ಒಂದು ದೇವಸ್ಥಾನಕ್ಕೆ ಹೋಗು ಅಂದ್ರೂ ಬಿಸಿ ಅಂತ ಅಂತೀಯ, ಈಗ ಶಾಪಿಂಗ್ ಹೋಗು ಅಂತ ಅಂದರೂ ಸಹ ಕೆಲಸ ಅಂತ ಅಂತೀಯ, ಮದುವೆಯಾಗಿ ವಸ್ತು ಕಣೋ ಇನ್ನು, ಆದರೂ ಯಾಕೆ ಹಿಂಗೆ ಆಡ್ತೀಯ ಅಂತ ಅಂದಾಗ, ಮದುವೆ ಆದ್ರೇನು ಕೆಲಸ ಎಲ್ಲ ಬಿಟ್ಟು ಹೋಗೋಕ್ಕಾಗುತ್ತಾ, ನನಗೆ ಟೈಮ್ ಇಲ್ಲ ಅಂತ ಅಂದಾಗ ಸ್ವಾತಿನೂ, ನನಗೂ ಇಂಟ್ರೆಸ್ಟ್ ಇಲ್ಲ ತಾತ, ಇವರಿಬ್ರು ಬೇಕಾದ್ರೂ ಹೋಗಲಿ, ರಾಗಿಣಿ ನಿತಿನು ಹೋಗ್ಲಿ ಅಂತ ಅಂದಾಗ ನಿತಿನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದ್ರೆ ರಾಗಿಣಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ರಾಧಿಕಾ, ಹೋಗು ನಿತಿನ್, ರೆಡಿಯಾಗಿ ಬೇಗ ಕರ್ಕೊಂಡು ಹೋಗು, ಅವಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಳೆ ಅಂತ ಅಂದಾಗ, ಅಮ್ಮ ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಎಷ್ಟು ಸಲ ಹೇಳೋದು ಅಂತ ಕೂಗಾಡ್ಕೊಂಡು ನಿತಿನ್ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳೋ ಅಂತ ಅಜ್ಜಿ ಕರಿತಾ ಇರ್ತಾರೆ. ನೋಡು ಭವಾನಿ, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯಾಕೆ ಫೋರ್ಸ್ ಮಾಡ್ತೀಯಾ, ಬೇಡ ಬಿಡು ನಿತಿನ ಕಳಿಸೋದು ಅಂತ ಹೇಳ್ತಾ ಇರಬೇಕಾದ್ರೆ ಸ್ವಾತಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ನೋಡು ರಾಗಿಣಿ, ಬೇಜಾರು ಮಾಡ್ಕೋಬೇಡ, ಇನ್ನೊಂದಿನ ನೀನು ಶಾಪಿಂಗ್ ಹೋಗಿವಂತೆ, ಆದರೆ ವಂಶಿ ನೀನು ಇವತ್ತು ಸ್ವಾತಿನ ಕರ್ಕೊಂಡು ಶಾಪಿಂಗ್ ಹೋಗಬೇಕು ಅಂತ ಅಂದಾಗ ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ನನಗೇನು ಪರ್ಚೇಸ್ ಮಾಡೋದಿಲ್ಲ ತಾತ,
ಹೀಗೆ ವಂಶ ಹೇಳಿದ್ರಲ್ವಾ, ಸೊ ಅವ್ರ ಕೆಲ್ಸಕ್ಕೆ ಹೋಗಲಿ ಬಿಡಿ, ಅವ್ರಿಗೇನೋ ಕೆಲಸ ಇದೆ ಅಂತ ಅಂದಾಗ, ಯಾಕೆ ಹಿಂಗೆ ಆಡ್ತೀಯಾ, ಏನಾಗಲ್ಲ ಹೋಗ್ಬೋಗಮ್ಮ, ಗಂಡನ ಜೊತೆ ಹೋಗೋಕ್ಕೆ ಖುಷಿಯಾಗಿರಬೇಕು, ಎಲ್ಲರೂ ಸಹ ಪಾನಿಪುರಿ ತಿನ್ನೋಕ್ಕೆ ಅದು ತಿನ್ನೋಕ್ಕೆ ಕದ್ದು ಮುಚ್ಚಿ ಹೋಗ್ತಾರೆ, ನೀವೇನಪ್ಪ ಒಳಗಡೆ ಹೊರಗಡೆ ಹೋಗೋಕ್ಕೆ ಈ ರೀತಿ ಆಡ್ತಾ ಇದ್ದೀರಲ್ಲ, ಹೋಗಿ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸರಿ ಹೆಂಗೆ ನಾನೇನಕ್ಕೆ ನಿನ್ನ ಹಾಸಿಗೆ ಕಲ್ಲಾಕ್ಲಿ, ಸರಿ ಬಿಡು ಶಾಪಿಂಗ್ ಹೋಗ್ತೀನಿ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ, ಹೋಗು ಹೋಗು ಬೇಗ ರೆಡಿಯಾಗಿ ನಿನ್ನ ಗಂಡನ ಜೊತೆ ಹೋಗು ಅಂತ ಅಜ್ಜಿ ಹೇಳ್ಕೊಡ್ತಾ ಇರ್ತಾರೆ. ಆಗ ರಾಧಿಕಾ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಇನ್ನೊಂದು ಕಡೆ ರಾಗಿಣಿ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಈ ಅತ್ತೆಗೆ ಏನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ನಾನು ನಿತಿನು ಒಟ್ಟಿಗೆ ಶಾಪಿಂಗ್ ಹೋಗೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಆದರೆ ಎಲ್ಲ ಹಾಳಾಗೋಯ್ತು, ಇವರಿಬ್ರು ಶಾಪಿಂಗ್ ಹೋಗೋ ರೀತಿ ಆಯ್ತಲ್ಲ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇಬ್ಬರು ಸಹ ಕಾರಲ್ಲಿ ಶಾಪಿಂಗ್ ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಂಶಗುಣಗುಣ ಅಂತ ಬೈತಾ ಇರ್ತಾನೆ, ನಿನ್ನ ಜೊತೆ ಎಲ್ಲೂ ಬರಬಾರ್ದು ಅಂತ ನಾನು ಅನ್ಕೊಂಡ್ರೆ ಯಾವಾಗಲೂ ನನ್ನ ಜೊತೆ ಬರ್ತೀಯಲ್ಲ ಅಂತ ಅನ್ಬೇಕಾದ್ರೆ, ನನಗೆ ನಿನ್ನ ಜೊತೆ ಬರೋ ಆಸೆ ಇಲ್ಲ, ತಾತ ಹೇಳಿದ್ರು ಅಂತ ಬಂದೆ, ಏನು ದೊಡ್ಡ ಮನ್ಮಥ ರಾಜ ಅಂತ ಅಂದಾಗ, ಏನೇ ಡೌರಾಣಿ, ನನಗೆ ನಾನು ಮನ್ಮಥ ರಾಜನೇ, 2 ತಿಂಗಳಿಗಾದ್ರೂ ನಿನ್ನನ್ನು ಮದುವೆ ಆದ್ನಲ್ಲ, ಇನ್ನೇನು ನಾನು ಮನ್ಮಥ ರಾಜ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀವೇನು ದೊಡ್ಡ ಹೀರೋ, ಭಾರಿ ಚೆನ್ನಾಗಿದ್ದೀರಾ ಬಿಡಿ, ಕಂಬಕ್ಕೆ ಮೀಸೆ ಮತ್ತೆ ಈ ಕಡೆ ಬಾಯಿ ಬರ್ದಂಗಿದ್ದೀರಾ, ಆ ರೀತಿ ಇದ್ದೀರಾ, ನೋಡೋಕ್ಕೇನು ಭಾರಿ ಚೆನ್ನಾಗಿದ್ದೀರಾ ಅಂತ ಅಂದಾಗ, ನೀನೇನು ಭಾರಿ ಕಮ್ಮಿ ಇದೆಯಾ ಅಂತ ಅಂದಾಗ, ನೋಡಿ ಜಗಳಕ್ಕೆ ಈ ರೀತಿ ಬರಬೇಡಿ, ನನಗೆ ಈ ಜಗಳ ಸ್ಟಂಟ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ, ಜಗಳಕ್ಕೆ ಅಂತ ಬಂದರೆ ನಿಮಗಿನ ಅವ್ರ ಅಪ್ಪ ನಾನು ಅಂತ ಅನ್ಬೇಕಾದ್ರೆ ಅದಂತೂ ನಿಜ ಬಿಡು, ನೋಡಿದ್ರೆ ಗೊತ್ತಾಗುತ್ತೆ ಅಂತ ಸ್ವಾತಿನ ವಂಶಿ ಬೈತಾ ಇರ್ತಾನೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನಿನ್ನ ಜೊತೆ ಮಾತಾಡಿದ್ರೆ ನನಗೆ ದೊಡ್ಡ ತಲೆನೋವು ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಬಂದರೆ ಅದಕ್ಕೆ ಕಷಾಯ ಮಾಡ್ಕೊಡೋದು ನಾನೇ ತಾನೇ ಅಂತ ಅಂದಾಗ, ನೀನು ಬೇಡ, ನಿನ್ನ ಕಷಾಯ ಬೇಡ, ಒಂದು ಡೀಲ್ ಮಾಡ್ಕೊಳ್ಳೋಣ, ಯಾರಾದರೂ ಈ ಥರ ಜಗಳ ಆಡಿದರೆ ಕಾರಿಂದ ಇಳಿದು 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ಆ ರೀತಿ ಡೀಲ್ ಮಾಡೋಣ ಅಂತ ಅಂದಾಗ, ಏನು ಮಾತಾಡದೆ ಸೈಲೆಂಟಾಗಿ ಸ್ವಾತಿ ಕೂತಿರ್ಬೇಕಾದ್ರೆ ಡೀಲ್ ಓಕೆನಾ ಅಂತ ರೇಗಿಸ್ತಾ ಇರ್ತಾನೆ. ಸ್ವಾತಿ ಸೈಲೆಂಟ್ ಆಗಿರೋದನ್ನ ನೋಡಿ, ಪರವಾಗಿಲ್ಲ ಕಣೆ, ಟಾಸ್ಕ್ ಆಲ್ರೆಡಿ ಒಪ್ಕೊಬಿಟ್ಟಿದೆಯಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಹೌದು ಏನಾದರೂ ತಿಂತೇನೆ, ಮಾತಾಡೆ, ನಿನಗೆ ಮೆಣಸಿನಕಾಯಿ ಬಜ್ಜಿ, ಐಸ್ ಕ್ರೀಮ್, ಜಿಲೇಬಿ ಏನಾದರೂ ತಿನ್ನೋ ಆಸೆ ಇದೆಯಾ, ಅಥವಾ ಏನಾದರೂ ಬೇಕಾ ಹೇಳು ಕೊಡಿಸ್ತೀನಿ, ಬರೀ ಕೈಲಿ ಹೋದರೆ ಅಜ್ಜಿ ತಾತನಿಗೆ ಅನುಮಾನ ಬರುತ್ತೆ ಅಂತ ಅಂದಾಗ, ಏನು ಮಾತಾಡದೆ ಕೋಪದಿಂದ ಸ್ವಾತಿ ಕೂತಿರ್ಬೇಕಾದ್ರೆ, ಹಾಗಾದರೆ ನಿನಗೇನು ಬೇಡವಾ, ಸುಮ್ಮನೆ ನಾನು ಡ್ರೈವಿಂಗ್ ಮಾಡಿಕೊಂಡು ನಾನೇನಕ್ಕೆ ಆಯಾಸ ಮಾಡ್ಕೊಳ್ಳಿ, 1 ನಿಮಿಷ ಇರು ಅಂತ ಗಾಡಿನ ಸೈಡಿಗೆ ಹಾಕ್ತಾ ಇರ್ತಾನೆ. ಹಾಗೆ ಸೈಡಿಗೆ ಹಾಕಿ ನಿದ್ದೆ ಮಾಡೋಕ್ಕೆ ಒಳ್ಳೆ ಆರಾಮ ಜಾಗ ಸಿಕ್ತು ಅಂತ ಈ ಕಡೆ ಸೀಟ್ನ ಬ್ಯಾಕ್ ಸೈಡ್ ಮಾಡ್ಕೊಬಿಟ್ಟು ಆರಾಮಾಗಿ ಮಲ್ಕೊಂಡು ಗೊರಕೆ ಹೊಡಿತಿರ್ಬೇಕಾದ್ರೆ, ಆಗಲೇ ಇವನು ಕುಂಭಕರ್ಣ ಥರ ನಿದ್ದೆ ಮಾಡಿ ಗೊರಕೆ ಹೊಡಿತಿದ್ದಾನೆ ಅಂತ ಅಂದ್ಬಿಟ್ಟು ಆ ಸೌಂಡ್ ಕೇಳೋಕ್ಕಾಗಲ್ಲ ಅಂತ ಈ ಕಡೆ ಎದ್ದು ಹೊರಗಡೆ ಬರಬೇಕಾದ್ರೆ ಇವನಿಗೆ ಅವಾಗ ಎಚ್ಚರಿಕೆ ಆಗುತ್ತೆ, ಇದೇನಿದು ಸ್ವಾತಿ ಎಲ್ಲೋದು ಅಂದ್ಬಿಟ್ಟು ಸ್ವಾತಿ ಅಂತ ಕಾರ್ ಹಿಡಿದು ಎಲ್ಲ ಕಡೆ ಕೂಗ್ತಾ ಇರ್ತಾನೆ. ಅಲ್ಲ ಮನೆಗೇನಾದರೂ ಹೋಗಿದ್ರೆ ಅಜ್ಜಿ ತಾತ ಇಷ್ಟೊತ್ತಿಗೆ ಕಾಲ್ ಮಾಡ್ತಾಯಿದ್ರು, ಇವಳೆಲ್ಲೋಗಿದ್ಲು, ನಾನೇನಾದರೂ ಓವರಾಗಿ ಮಾತಾಡ್ಬಿಟ್ನ ಅಚ್ಚೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಎಲ್ಲೂ ಸ್ವಾತಿ ಹುಡುಕ್ತಿರ್ಬೇಕಾದ್ರೆ ಹಾಗೆ ಅಲ್ಲಿ ಟೀ ಅಂಗಡಿ ಕಾಫಿ ಟೀ ಕುಡಿತಿರೋ ಹುಡುಗ್ರ ಹತ್ರ ಬಂದ್ಬಿಟ್ಟು, ಸರ್ ಈ ಹುಡುಗಿನ ಎಲ್ಲಾದರೂ ನೋಡಿದ್ರ ಅಂತ ಫೋಟೋ ತೋರಿಸ್ತಾ ಇದ್ರೆ ಆ 3 ಜನ ಹುಡುಗರು ಹೇಳ್ತಾ ಇರ್ತಾರೆ, ನೋಡ್ರ ಮಗ ಫಿಗರ್ ಎಂತ ಚೆನ್ನಾಗಿದೆ ಅಂತ ಅಂದಾಗ, ಮಾತಿನ ಮೇಲೆ ನಿಗಾ ಇರಲಿ ಅಂತ ವಂಶ ಹೇಳ್ತಿರ್ಬೇಕಾದ್ರೆ, ಯಾಕಪ್ಪ ರೇಗಾಡ್ತಿದ್ಯಾ, ನೋಡ್ರ ನಾವು 3 ಜನ ಹುಡ್ಕೋಣ, ಯಾರಿಗೆ ಫಸ್ಟ್ ಸಿಗ್ತಾಳೆ ಅವಳು ಎತ್ತಾಕೊಂಡು ಹೋಗೋಣ, ಅವಳನ್ನ ನಾವೇ ತಕೊಂಡು ಹೋಗೋಣ ಅಂತ ಅನ್ಬೇಕಾದ್ರೆ ವಂಶಿ ಕೋಪ ಮಾಡ್ಕೊಂಡು ಅವ್ರಿಗೆ ಹೊಡೆಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಒಂದು ಹಳ್ಳಿ ಕಟ್ಟೆ ಹತ್ರ ಸ್ವಾತಿ ಕೂತಿರ್ತಾಳೆ. ಅವಳನ್ನ ನೋಡಿಬಿಟ್ಟು ಅವನಿಗೆ ಸಿಕ್ಕಾಬಿಟ್ಟೆ ಕೋಪನೂ ಬರ್ತಾ ಇರುತ್ತೆ. ಆ ಹುಡುಗರನ್ನ ಬಿಟ್ಬಿಟ್ಟು ಹತ್ರ ಬಂದು, ನಿನ್ನ ತಲೆನೇನು ಬುದ್ಧಿಗಿದ್ದಿ ಇಲ್ವಾ, ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದು ಕೂತ್ಕೋತಾರ ಅಂತ ಅಂದಾಗ, ಹಾಗಲ್ಲ ವಂಶಿಯವ್ರಿ ಅಂತ ಮಾತಾಡಕ್ಕೆ ಹೋದ್ರೂ ಸಹ ಮಾತಾಡಕ್ಕೆ ಬಿಡದೆ ಅವಳನ್ನ ದರದರ್ನ ಅಂತ ಹೇಳ್ಕೊಂಡು ಈ ಕಡೆ ಕಾರೊಳಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.